ಈ ಡ್ರಗ್ ದಂಧೆಕೋರರು ಹೇಗೆಲ್ಲ ಕಾರ್ಯಾಚರಣೆ ಮಾಡ್ತಾರೆ ಅಂತ ಕೇಳಿದ್ರೆ, ಹೇಗೆ ಆಪರೇಟ್ ಮಾಡ್ತಾರೆ ಅಂತ ಕೇಳಿದ್ರೆ, ಫೋನ್ ನಲ್ಲಿ ಸಂಪರ್ಕ ಆಗುತ್ತೆ, ವಾಟ್ಸ್ಆಪ್ ನಲ್ಲಿ ಕೋಡ್ ವರ್ಡ್ ಗಳನ್ನ ಬಳಸ್ತಾರೆ, ಆ ಮೂಲಕ ಕೆಲವು ನಂಬರ್ ಗಳನ್ನ ಬಳಸ್ತಾರೆ. ಆ ಕೋಡ್ ವರ್ಡ್ ಗಳಲ್ಲಿ ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ ಇಂಥದ್ದೇ ಡ್ರಗ್, ಇಂಥದ್ದೇ ಚಾಕ್ಲೇಟ್ ಅಂತ ಹೇಳಿ ಅವರು ಕಮ್ಯುನಿಕೇಟ್ ಮಾಡ್ತಾರೆ. ಅದಾದ ನಂತರ ಇವರು ಸಂಪರ್ಕ ಮಾಡಿದಂತ ವ್ಯಕ್ತಿಗೆ ನಾನಾ ರೀತಿಯಲ್ಲಿ ನಾನಾ ಮಾರ್ಗವಾಗಿ ಆತನಿಗೆ ತಲುಪಿಸುವಂತ ಪ್ರಯತ್ನ ಮಾಡ್ತಾರೆ. ಆತ ಅಷ್ಟು ಹಣವನ್ನ ಗೂಗಲ್ ಪೇ ಮಾಡ್ತಾನೆ. ಆ ಡ್ರಗ್ ಚಾಕ್ಲೇಟ್ಗೆ ಎಷ್ಟು ದುಡ್ಡು ಅಂತೇಳಿ ಗೂಗಲ್ ಪೇ ಮಾಡ್ತಾನೆ. ಆತನ ಮನೆ ಬಾಗಿಲಿಗೆ ಬರುತ್ತೆ. ಫೋನ್ ನಲ್ಲೇ ನಡೆಯುತ್ತೆ ಈ ಕರಾಳ ದಂಧೆ. ಮುಖಾಮುಖಿ ಭೇಟಿಯಾಗೋದಿಲ್ಲ ಅವರು. ಫೋನ್ ಸಂಪರ್ಕ, ಲೊಕೇಶನ್ ಮಾರ್ಕ್ ಮಾಡಿದ ಜಾಗಕ್ಕೆ ಹೋಗಬೇಕು, ಕೋಡ್ ವರ್ಡ್ ಬಳಸ್ತಾರೆ. ಅದೇ ಲೊಕೇಶನ್, ಅದೇ ಅಂಗಡಿ, ಅಲ್ಲೇ ಗಾಂಜಾ ಪ್ಯಾಕೆಟ್ ಸಿಗುತ್ತೆ. ಅಲ್ಲಿ ಹೋಗಿ ಫೋನ್ ಮಾಡಿದ್ರೆ ಸಾಕು, ಸಿಗುತ್ತೆ ಗಾಂಜಾ. ಇಲ್ಲ, ಅವರೇ ಡೆಲಿವರಿಯೂ ಮಾಡ್ತಾರೆ. ಗಾಂಜಾ ಡ್ರಗ್ ಪ್ಯಾಕೆಟ್ ತಲುಪಿಸುವ ಎಕ್ಸ್ಕ್ಲೂಸಿವ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಹೇಗಿದೆ ಅನ್ನೋದನ್ನ ನನ್ನ ಕಲೀಗ ಅರವಿಂದ್ ಎಳೆಯಾಗಿ ನಿಮಗೆ ವಿವರಿಸಿದ್ದಾರೆ. ಹೇಗೆ ಬರುತ್ತೆ, ಎಲ್ಲಿಂದ ಬರುತ್ತೆ, ಹೇಗೆ ಮೊಬೈಲ್ ನಲ್ಲಿ ಅವರು ಸಂಪರ್ಕ ಮಾಡ್ತಾರೆ, ಹೇಗೆ ಅಪ್ರೋಚ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅರವಿಂದ್ ಹೇಳಿದ್ರೆ ಚೆನ್ನಾಗಿರುತ್ತೆ. ಅವರೇ ಎಕ್ಸ್ಪೋಸ್ ಮಾಡಿದ್ದಾರೆ ಆ ಎಕ್ಸ್ಕ್ಲೂಸಿವ್ ವರದಿ. ಬನ್ನಿ ನೋಡೋಣ. ಹಲೋ, ನೀವು ಕಳ್ಸಿರಲ್ಲ ಅದೇ ಲೊಕೇಶನ್? ಅದೇ ಲೊಕೇಶನ್, ಅದೇ ಅಂಗಡಿ. ಎಲ್ಲ ಫೋನ್ ಹಾಕ್ ನನ್ಗೆ. ಅಲ್ಲೋಗ್ಬಿಟ್ಟು ನಿಮ್ಗೆ ಫೋನ್ ಮಾಡ್ಲಾ? ಏನೋ ಮಾತಾಡಬೇಡ. ಸರಿ ಆಯ್ತು, ಓಕೆ. ಹಲೋ, ನೀವು ಕಳ್ಸಿರಲ್ಲ ಅದೇ ಲೊಕೇಶನ್? ಅದೇ ಲೊಕೇಶನ್, ಅದೇ ಅಂಗಡಿ. ಎಲ್ಲ ಫೋನ್ ಹಾಕ್ ನನ್ಗೆ. ಅಲ್ಲೋಗ್ಬಿಟ್ಟು ನಿಮ್ಗೆ ಫೋನ್ ಮಾಡ್ಲಾ? ಏನೋ ಮಾತಾಡಬೇಡ. ಸರಿ ಆಯ್ತು, ಓಕೆ. ಹಲೋ, ನೀವು ಕಳ್ಸಿರಲ್ಲ ಅದೇ ಲೊಕೇಶನ್? ಅದೇ ಲೊಕೇಶನ್, ಅದೇ ಅಂಗಡಿ. ಎಲ್ಲ ಫೋನ್ ಹಾಕ್ ನನ್ಗೆ. ಅಲ್ಲೋಗ್ಬಿಟ್ಟು ನಿಮ್ಗೆ ಫೋನ್ ಮಾಡ್ಲಾ? ಏನೋ ಮಾತಾಡಬೇಡ. ಸರಿ ಆಯ್ತು, ಓಕೆ. ಹಲೋ, ನೀವು ಕಳ್ಸಿರಲ್ಲ ಅದೇ ಲೊಕೇಶನ್? ನೀವು ಕಳಿಸಿದ್ದು ಅದೇ ಲೊಕೇಶನ್, ಅದಕ್ಕೆ ಬರಲ್ಲ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ಕೇಳ್ತಾನೆ. ಹೌದು, ಅದೇ ಲೊಕೇಶನ್ಗೆ ಬನ್ನಿ ಅಂತ ಹೇಳ್ತಾನೆ. ಅದೇ ಲೊಕೇಶನ್ಗೆ ಬಂದ್ರೆ ಬಹಳ ಕಾನ್ಫಿಡೆನ್ಷಿಯಲ್ ಆಗಿ ನಡೆಯುತ್ತಿದ್ದು. ವಾಟ್ಸ್ಆಪ್ ನಲ್ಲಿ ಅವರು ಕನೆಕ್ಟ್ ಮಾಡ್ತಾರೆ, ಬಹಳ ಕಾನ್ಫಿಡೆನ್ಷಿಯಲ್ ಆಗಿ ನಡೆಯುತ್ತೆ. ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ ವಾಟ್ಸ್ಆಪ್ ಚಾಟ್ ಮಾಡ್ತಾರೆ. ಎಷ್ಟು ಹಣ ಅಂತೇಳಿ ಗೂಗಲ್ ಪೇ, ಆ ನಂತರ ಆತನಿಗೆ ಡೆಲಿವರಿ ಆಗುತ್ತೆ. ಹೇಗಿತ್ತು ಈ ಸ್ಟಿಂಗ್ ಆಪರೇಷನ್? ಹೇಗಿತ್ತು? ಈ ಕರಾಳ ಮುಖವನ್ನ ತೆರೆದಿಟ್ಟಂತ ನನ್ನ ಕಲೀಗ ಅರವಿಂದ್ ನಮ್ಮ ಜೊತೆಯಲ್ಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಪ್ರೌಡ್ ಆಫ್ ಯು. ಈ ಆಪರೇಷನ್ ಅಷ್ಟು ಈಸಿ ಇರಲಿಲ್ಲ. ಯಾಕಂತ ಹೇಳಿದ್ರೆ ಸಮಾಜ ಘಾತುಕ ಶಕ್ತಿಗಳ ವಿರುದ್ಧ ನಾವು ಯುದ್ಧವನ್ನ ಸಾರಿದ್ವಿ. ಈ ಡ್ರಗ್ ಅನ್ನುವಂತ ಜಾಲವನ್ನ ಭೇದಿಸೋದಕ್ಕೆ ನೀವು ಹೊರಟ್ರಿ. ಏನೇನಾಯ್ತು? ಶುರು ಹೇಗಿತ್ತು ಅರವಿಂದ್? ನಿಮ್ಗೆ ಹೇಗೆ ಮಾಹಿತಿ ಬಂತು? ಅದಾದ ನಂತರ ನೀವು ಹೇಗೆ ಇದನ್ನ ಆಪರೇಟ್ ಮಾಡಿದ್ರಿ, ಹೇಗೆ ಇದೆ ಬಯಲು ಮಾಡಿದ್ರಿ? ಅರವಿಂದ್, ಓವರ್ ಟು ಯು. ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ಒಂದು ಮಾಹಿತಿ ಅಂದ್ರೆ ಪ್ರೆಸ್ ಮೀಟ್, ಅಂದ್ರೆ ಈ ಕಮಿಷನರ್, ನಗರ ಪೊಲೀಸ್ ಕಮಿಷನರ್ ಅವರ ಒಂದು ಕಚೇರಿಯಲ್ಲಿ ಒಂದು ಪ್ರೆಸ್ ಮೀಟ್ ಆಗುತ್ತೆ. ಪ್ರೆಸ್ ಮೀಟ್ ನಲ್ಲಿ ಬಹುದೊಡ್ಡ ಗಾಂಜಾ ಸೀಸ್ ಆಗಿರುವಂತಹ ಬಗೆಗೆ ವರದಿ ಸಿಗುತ್ತೆ. ಅದಾದ ಬಳಿಕ ನಾವು ಕೂಡ ಈ ಬಗೆಗೆ ವರದಿ ಮಾಡಬೇಕು. ಹೇಗೆ ಇದು ಕರ್ನಾಟಕದ ಗಡಿ ದಾಟಿ ಬೆಂಗಳೂರಿಗೆ ಬರುತ್ತೆ, ಈ ಗಡಿ ಪ್ರದೇಶಗಳನ್ನ ದಾಟಿ, ಚೆಕ್ ಪೋಸ್ಟ್ ದಾಟಿ ಈ ಒಂದು ಗಾಂಜಾ ಮತ್ತೆ ಡ್ರಗ್ ಯಾವ ರೀತಿಯಾಗಿ ಬರ್ತಾ ಇದೆ? ಯಾಕಂತಂದ್ರೆ ಕೋಟಿ ಕೋಟಿ ಮೌಲ್ಯದ ಡ್ರಗ್ ಗಳನ್ನ, ಗಾಂಜಾಗಳನ್ನ ಪೊಲೀಸರು ಸೀಸ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದೆಲ್ಲ ಹೇಗೆ ಬರುತ್ತೆ ಅನ್ನೋದನ್ನ ಕಂಡು ಹಿಡಿಬೇಕು ಅನ್ನುವಂತ ಹಂತದಲ್ಲಿ ನಾವು ಹೋಗ್ತಾ ಇರ್ತೀವಿ. ಆ ವೇಳೆಯಲ್ಲಿ ನಮಗೆ ಒಂದಷ್ಟು ವಿದ್ಯಾರ್ಥಿಗಳು ಕೆಲವು ಮಾಹಿತಿಯನ್ನ ಕೊಡ್ತಾರೆ. ಅಂದ್ರೆ ವಿದ್ಯಾರ್ಥಿಗಳಿಂದ ಡ್ರಗ್ ಪೆಡ್ಲಿಂಗ್ ಆಗ್ತಾ ಇದೆ, ಕಾಲೇಜ್ಗಳಲ್ಲಿ ಸೀನಿಯರ್ಸ್ ಈ ರೀತಿಯಾದಂತಹ ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇದ್ದಾರೆ, ಬೆಂಗಳೂರಿನ ಹಲವು ಕಾಲೇಜ್ಗಳು ಈ ತರ ನಡೀತಾ ಇದೆ ಅನ್ನುವಂಥದ್ದನ್ನ ವಿದ್ಯಾರ್ಥಿಗಳು ಹೇಳ್ತಾರೆ. ಆ ಮೂಲಕವಾಗಿ ನಾವು ಕೆಲವು ಬಾತ್ಮೀದಾರರು, ಅಂದ್ರೆ ಇಲಾಖೆಯಲ್ಲಿ ಬಾತ್ಮೀದಾರರು ಅಂತಾರೆ, ನಾವು ಅದನ್ನ ಸೋರ್ಸ್ ಅಂತೀವಿ, ಅವರ ಹಂತವಾಗಿ ನಾವು ಹೋಗಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ನಡೆಯುವಂತಹ ಆ ಡ್ರಗ್ ಅಂಡ್ ಗಾಂಜಾ ಚೈನ್ ಲಿಂಕ್ ಏನಿರುತ್ತೆ ಅದನ್ನ ಕಟ್ ಮಾಡಿ, ಅದನ್ನ ಭೇದಿಸಿ ಅಲ್ಲಿಗೆ ಹೋಗಿ ಕೆಲವು ಸಾಕ್ಷ್ಯಾಧಾರಗಳನ್ನ ತರುವಂತ ಕೆಲಸವನ್ನು ಮಾಡ್ತೀವಿ. ಮುಖ್ಯವಾಗಿ ಫ್ರಾಕ್ಷನ್ ಆಫ್ ಸೆಕೆಂಡ್ ನಲ್ಲಿ ಒಂದು ಗಾಂಜಾ ಸರಬರಾಜಾಗುತ್ತೆ. ಅಂದ್ರೆ ಬಾಂಗ್ ಚಾಕ್ಲೇಟ್ ಏನಿದೆ, ಈ ಬಾಂಗ್ ಚಾಕ್ಲೇಟ್ ನ ಕೇವಲ 4 ಸೆಕೆಂಡ್ಗಳಲ್ಲಿ ಅಂಗಡಿಯಿಂದ ತೆಗೆದು ಆತ ಕೊಡ್ತಾನೆ. ಮುಖ್ಯವಾಗಿ ಆತ ಮೊದಲಿಗೆ ಫೋನ್ಗಳನ್ನ ಚೆಕ್ ಮಾಡುವಂತ ಕೆಲಸವನ್ನ ಮಾಡ್ತಾನೆ. ಏನಾದ್ರೂ ಬೇರೆ ರೀತಿಯಂತ ಕ್ಯಾಮೆರಾಗಳು ಶರ್ಟ್ ನಲ್ಲಿ ಇದಾವ ಅನ್ನುವಂಥದ್ದನ್ನ ಕೂಡ ಅವರು ಚೆಕ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಅಲ್ಲಿ ನಾವು ಚಾಕಚಕ್ಯತೆಯಿಂದ ಬೇರೆ ರೀತಿಯಾಗಿ, ಅಂದ್ರೆ 2 ಮೊಬೈಲ್ ನ ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಒಂದು ಮೊಬೈಲ್ ನ ಕೊಟ್ಟು ಆ ಬಳಿಕ ಮತ್ತೊಂದು ಮೊಬೈಲ್ ನಿಂದ ನಾವು ಬೇಗನೆ ಆ ಒಂದು ದೃಶ್ಯವನ್ನು ಸೆರೆ ಹಿಡಿಯುವಂತ ಕೆಲಸವನ್ನ ಮಾಡ್ತೀವಿ. ಪ್ರಮುಖವಾಗಿ ನಮ್ಮ ಟೀಮ್ ಇದರಲ್ಲಿ ತುಂಬಾ ಕೆಲಸವನ್ನ ಮಾಡಿರುವಂತದ್ದು.
ಛಾಯಾಗ್ರಾಹಕರಾಗಿರುವಂತದ್ದು ಧನುಷ್, ಮಂಜುನಾಥ್ ಪಾವಗಡ್, ಶಿವಣ್ಣ ಇವರೆಲ್ಲರೂ ಕೂಡ ಸಾಥ್ ನೀಡಿರುವಂತದ್ದು. ಪ್ರತಿ ಒಂದು ಪಾನ್ ಶಾಪ್ ಗಳಿಗೆ ನಾವು 2 ತಿಂಗಳಿನಿಂದ ಭೇಟಿ ಕೊಟ್ಟಿರ್ತೀವಿ. ಈ ಒಂದು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಿರ್ತೀವಿ. ಹೋದಂತ ಪ್ರತಿ ಪಾನ್ ಶಾಪ್ ಗಳಲ್ಲೂ ಕೂಡ ಇದು ಇಲ್ಲ ಅನ್ನುವಂತ ರೀತಿಯಲ್ಲಿ ಅವ್ರು ಹೇಳ್ತಾರೆ. ಕೆಲವೊಂದು ಅಂಗಡಿಗಳಲ್ಲಿ ಇದು ಖಾಲಿ ಆಗುತ್ತೆ, ಇದು ಅಲ್ಲಿ ಸಿಗುತ್ತೆ, ಇಲ್ಲಿ ಸಿಗುತ್ತೆ ಅನ್ನುವಂತ ಮಾಹಿತಿಯನ್ನು ಅವ್ರು ಕೊಡ್ತಾರೆ. ಆದ್ರೆ ರೆಗ್ಯುಲರ್ ಕಸ್ಟಮರ್ ಗಳಿಗೆ ಅವರು ಆ ಬಾಂಗ್ ಚಾಕ್ಲೇಟ್ ಅನ್ನ ಕೊಡುವಂತದ್ದು, ವಿದ್ಯಾರ್ಥಿಗಳಿಗೆ ಅವ್ರನ್ನ ಕೊಡುವಂತದ್ದು. ಇದರ ಬೆಲೆ ಎಷ್ಟು ಅಂತ ಕೇಳಿದ್ರೆ ಕೇವಲ 100 ರೂಪಾಯಿ. ಆದ್ರೆ ಅದಕ್ಕೆ ಕಮಿಷನ್ ಸಿಗುತ್ತೆ. ನೇರವಾಗಿ ವಿದ್ಯಾರ್ಥಿಗಳಿಗೆ ದುಡ್ಡಿನ ಆಸೆಯನ್ನ ತೋರಿಸಿ ಅವರಿಗೆ ಪೆಡ್ಲಿಂಗ್ ಮಾಡುವಂತಹ ಚಟವನ್ನ ಕಳಿಸಿರುವಂತದ್ದು. ಇದು ಉತ್ತರ ಭಾರತದಿಂದ ರಫ್ತಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ನಮಗೆ ಸೋರ್ಸ್ ನಿಂದ ಬಂದಂತಹ ಮಾಹಿತಿ. ಆ ಮುಖಾಂತರ ಕೆಲವು ದೃಶ್ಯಗಳನ್ನ ಕೂಡ ನಾವು ಪಡೆದುಕೊಳ್ತೀವಿ. ಇಲ್ಲಿ ದುರಂತಕಾರಿ ವಿಷಯ ಏನಪ್ಪಾ ಅಂತಂದ್ರೆ ಇದನ್ನ ಲಸ್ಸಿ ಜ್ಯೂಸ್ ಮುಖಾಂತರವಾಗಿ ಅವರು ಸೇವನೆ ಮಾಡ್ತಾರೆ. ಅಂದ್ರೆ ಬಾಂಗ್ ಚಾಕ್ಲೇಟ್ ತಿಂದ ಬಳಿಕ ಆ ಜ್ಯೂಸ್ ನ ಸೇವನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಇದು ಪ್ರಮುಖ ರೆಸಾರ್ಟ್ಗಳಲ್ಲಿ, ಪಬ್ಗಳಲ್ಲಿ ಈ ಡ್ರಗ್ ದಂಧೆಕೋರರು ಹೇಗೆಲ್ಲ ಕಾರ್ಯಾಚರಣೆ ಮಾಡ್ತಾರೆ ಅಂತ ಕೇಳಿದ್ರೆ, ಹೇಗೆ ಆಪರೇಟ್ ಮಾಡ್ತಾರೆ ಅಂತ ಕೇಳಿದ್ರೆ, ಫೋನ್ ನಲ್ಲಿ ಸಂಪರ್ಕ ಆಗತ್ತೆ, ವಾಟ್ಸ್ಆಪ್ ನಲ್ಲಿ ಕೋಡ್ ವರ್ಡ್ ಗಳನ್ನ ಬಳಸ್ತಾರೆ, ಆ ಮೂಲಕ ಕೆಲವು ನಂಬರ್ ಗಳನ್ನ ಬಳಸ್ತಾರೆ. ಆ ಕೋಡ್ ವರ್ಡ್ ಗಳಲ್ಲಿ ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ ಇಂಥದ್ದೇ ಡ್ರಗ್, ಇಂಥದ್ದೇ ಚಾಕ್ಲೇಟ್ ಅಂತ ಹೇಳಿ ಅವರು ಕಮ್ಯುನಿಕೇಟ್ ಮಾಡ್ತಾರೆ. ಅದಾದ ನಂತರ ಇವರು ಸಂಪರ್ಕ ಮಾಡಿದಂತ ವ್ಯಕ್ತಿಗೆ ನಾನಾ ರೀತಿಯಲ್ಲಿ, ನಾನಾ ಮಾರ್ಗವಾಗಿ ಆತನಿಗೆ ತಲುಪಿಸುವಂತ ಪ್ರಯತ್ನ ಮಾಡ್ತಾರೆ. ಆತ ಅಷ್ಟು ಹಣವನ್ನ ಗೂಗಲ್ ಪೇ ಮಾಡ್ತಾನೆ. ಆ ಡ್ರಗ್ ಚಾಕ್ಲೇಟ್ಗೆ ಎಷ್ಟು ದುಡ್ಡು ಅಂತೇಳಿ ಗೂಗಲ್ ಪೇ ಮಾಡ್ತಾನೆ. ಆತನ ಮನೆ ಬಾಗಿಲಿಗೆ ಬರುತ್ತೆ. ಫೋನ್ ನಲ್ಲೇ ನಡೆಯುತ್ತೆ ಈ ಕರಾಳ ದಂಧೆ. ಮುಖಾಮುಖಿ ಭೇಟಿ ಆಗೋದಿಲ್ಲ ಅವರು. ಫೋನ್ ಸಂಪರ್ಕ, ಲೊಕೇಶನ್ ಮಾರ್ಕ್ ಮಾಡಿದ ಜಾಗಕ್ಕೆ ಹೋಗಬೇಕು. ಕೋಡ್ ವರ್ಡ್ ಬಳಸ್ತಾರೆ. ಅದೇ ಲೊಕೇಶನ್, ಅದೇ ಅಂಗಡಿ, ಅಲ್ಲೇ ಗಾಂಜಾ ಪ್ಯಾಕೆಟ್ ಸಿಗುತ್ತೆ. ಅಲ್ಲಿ ಹೋಗಿ ಫೋನ್ ಮಾಡಿದ್ರೆ ಸಾಕು, ಸಿಗುತ್ತೆ ಗಾಂಜಾ. ಇಲ್ಲ, ಅವರೇ ಡೆಲಿವರಿಯೂ ಮಾಡ್ತಾರೆ. ಗಾಂಜಾ ಡ್ರಗ್ ಪ್ಯಾಕೆಟ್ ತಲುಪಿಸುವ ಎಕ್ಸ್ಕ್ಲೂಸಿವ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಹೇಗಿದೆ ಅನ್ನೋದನ್ನ ನನ್ನ ಕಲೀಗ ಅರವಿಂದ್ ಎಳೆಯಾಗಿ ನಿಮಗೆ ವಿವರಿಸಿದ್ದಾರೆ. ಹೇಗೆ ಬರುತ್ತೆ, ಎಲ್ಲಿಂದ ಬರುತ್ತೆ, ಹೇಗೆ ಮೊಬೈಲ್ ನಲ್ಲಿ ಅವರು ಸಂಪರ್ಕ ಮಾಡ್ತಾರೆ, ಹೇಗೆ ಅಪ್ರೋಚ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅರವಿಂದ್ ಹೇಳಿದ್ರೆ ಚೆನ್ನಾಗಿರುತ್ತೆ. ಅವರೇ ಎಕ್ಸ್ಪೋಸ್ ಮಾಡಿದ್ದಾರೆ ಆ ಎಕ್ಸ್ಕ್ಲೂಸಿವ್ ವರದಿ. ಬನ್ನಿ ನೋಡೋಣ. ಹಲೋ, ನೀವು ಕಳ್ಸಿರಲ್ಲ ಅದೇ ಲೊಕೇಶನ್? ಅದೇ ಲೊಕೇಶನ್, ಅದೇ ಅಂಗಡಿ. ಎಲ್ಲ ಫೋನ್ ಹಾಕ್ ನನ್ಗೆ. ಅಲ್ಲೊಬ್ರು ನಿಮ್ಗೆ ಫೋನ್ ಮಾಡ್ಲಾ? ಏನ್ ಮಾತಾಡ. ಸರಿ ಆಯ್ತು, ಹೋಗ್ತೀನಿ. ಹಲೋ, ನೀವು ಕಳ್ಸಿರಲ್ಲ ಅದೇ ಲೊಕೇಶನ್? ಅದೇ ಲೊಕೇಶನ್, ಅದೇ ಅಂಗಡಿ. ಎಲ್ಲ ಫೋನ್ ಹಾಕ್ ನನ್ಗೆ. ಅಲ್ಲೊಬ್ರು ನಿಮ್ಗೆ ಫೋನ್ ಮಾಡ್ಲಾ? ಏನ್ ಮಾತಾಡ. ಸರಿ ಆಯ್ತು, ಹೋಗ್ತೀನಿ. ಹಲೋ, ನೀವು ಕಳ್ಸಿರಲ್ಲ ಅದೇ ಲೊಕೇಶನ್? ಅದೇ ಲೊಕೇಶನ್, ಅದೇ ಅಂಗಡಿ. ಎಲ್ಲ ಫೋನ್ ಹಾಕ್ ನನ್ಗೆ. ಅಲ್ಲೊಬ್ರು ನಿಮ್ಗೆ ಫೋನ್ ಮಾಡ್ಲಾ? ಏನ್ ಮಾತಾಡ. ಸರಿ ಆಯ್ತು, ಹೋಗ್ತೀನಿ. ಹಲೋ, ನೀವು ಕಳ್ಸಿರಲ್ಲ ಅದೇ ಲೊಕೇಶನ್? ನೀವು ಕಳಿಸಿದ್ದು ಅದೇ ಲೊಕೇಶನ್, ಅದಕ್ಕೆ ಬರಲಾ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ಕೇಳ್ತಾನೆ. ಹೌದು, ಅದೇ ಲೊಕೇಶನ್ಗೆ ಬನ್ನಿ ಅಂತ ಹೇಳ್ತಾನೆ. ಅದೇ ಲೊಕೇಶನ್ಗೆ ಬಂದ್ರೆ ಬಹಳ ಕಾನ್ಫಿಡೆನ್ಷಿಯಲ್ ಆಗಿ ನಡೆಯುತ್ತಿದ್ದು. ವಾಟ್ಸ್ಆಪ್ ನಲ್ಲಿ ಅವರು ಕನೆಕ್ಟ್ ಮಾಡ್ತಾರೆ, ಬಹಳ ಕಾನ್ಫಿಡೆನ್ಷಿಯಲ್ ಆಗಿ ನಡೆಯುತ್ತೆ. ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ ವಾಟ್ಸ್ಆಪ್ ಚಾಟ್ ಮಾಡ್ತಾರೆ. ಎಷ್ಟು ಹಣ ಅಂತೇಳಿ ಗೂಗಲ್ ಪೇ, ಆ ನಂತರ ಆತನಿಗೆ ಡೆಲಿವರಿ ಆಗುತ್ತೆ. ಹೇಗಿತ್ತು ಈ ಸ್ಟಿಂಗ್ ಆಪರೇಷನ್? ಹೇಗಿತ್ತು? ಈ ಕರಾಳ ಮುಖವನ್ನ ತೆರೆದಿಟ್ಟಂತ ನನ್ನ ಕಲೀಗ ಅರವಿಂದ್ ನಮ್ಮ ಜೊತೆಯಲ್ಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಪ್ರೌಡ್ ಆಫ್ ಯು. ಈ ಆಪರೇಷನ್ ಅಷ್ಟು ಈಸಿ ಇರಲಿಲ್ಲ. ಯಾಕಂತ ಹೇಳಿದ್ರೆ ಸಮಾಜ ಘಾತುಕ ಶಕ್ತಿಗಳ ವಿರುದ್ಧ ನಾವು ಯುದ್ಧವನ್ನ ಸಾರಿದ್ವಿ. ಈ ಡ್ರಗ್ ಅನ್ನುವಂತ ಜಾಲವನ್ನ ಭೇದಿಸೋದಕ್ಕೆ ನೀವು ಹೊರಟ್ರಿ. ಏನೇನಾಯ್ತು? ಶುರು ಹೇಗಿತ್ತು ಅರವಿಂದ್? ನಿಮ್ಗೆ ಹೇಗೆ ಮಾಹಿತಿ ಬಂತು? ಅದಾದ ನಂತರ ನೀವು ಹೇಗಿದನ್ನ ಆಪರೇಟ್ ಮಾಡಿದ್ರಿ? ಹೇಗೆ ಇದೆ ಬಯಲು ಮಾಡಿದ್ರಿ? ಅರವಿಂದ್, ಓವರ್ ಟು ಯು. ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ಒಂದು ಮಾಹಿತಿ ಅಂದ್ರೆ ಪ್ರೆಸ್ ಮೀಟ್, ಅಂದ್ರೆ ಈ ಕಮಿಷನರ್, ನಗರ ಪೊಲೀಸ್ ಕಮಿಷನರ್ ಅವರ ಒಂದು ಕಚೇರಿಯಲ್ಲಿ ಒಂದು ಪ್ರೆಸ್ ಮೀಟ್ ಆಗುತ್ತೆ. ಪ್ರೆಸ್ ಮೀಟ್ ನಲ್ಲಿ ಬಹುದೊಡ್ಡ ಗಾಂಜಾ ಸೀಸ್ ಆಗಿರುವಂತಹ ಬಗೆಗೆ ವರದಿ ಸಿಗುತ್ತೆ. ಅದಾದ ಬಳಿಕ ನಾವು ಕೂಡ ಈ ಬಗೆಗೆ ವರದಿ ಮಾಡಬೇಕು. ಹೇಗೆ ಇದು ಕರ್ನಾಟಕದ ಗಡಿ ದಾಟಿ ಬೆಂಗಳೂರಿಗೆ ಬರುತ್ತೆ, ಈ ಗಡಿ ಪ್ರದೇಶಗಳನ್ನ ದಾಟಿ, ಚೆಕ್ ಪೋಸ್ಟ್ ದಾಟಿ ಈ ಒಂದು ಗಾಂಜಾ ಮತ್ತೆ ಡ್ರಗ್ ಯಾವ ರೀತಿಯಾಗಿ ಬರ್ತಾ ಇದೆ? ಯಾಕಂತಂದ್ರೆ ಕೋಟಿ ಕೋಟಿ ಮೌಲ್ಯದ ಡ್ರಗ್ ಗಳನ್ನ, ಗಾಂಜಾಗಳನ್ನ ಪೊಲೀಸರು ಸೀಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದೆಲ್ಲ ಹೇಗೆ ಬರುತ್ತೆ ಅನ್ನೋದನ್ನ ಕಂಡುಹಿಡಿಬೇಕು ಅನ್ನುವಂತ ಹಂತದಲ್ಲಿ ನಾವು ಹೋಗ್ತಾ ಇರ್ತೀವಿ. ಆ ವೇಳೆಯಲ್ಲಿ ನಮಗೆ
ಒಂದಷ್ಟು ವಿದ್ಯಾರ್ಥಿಗಳು ಕೆಲವು ಮಾಹಿತಿಯನ್ನ ಕೊಡ್ತಾರೆ. ಅಂದ್ರೆ ವಿದ್ಯಾರ್ಥಿಗಳಿಂದ ಡ್ರಗ್ ಪೆಡ್ಲಿಂಗ್ ಆಗ್ತಾ ಇದೆ, ಕಾಲೇಜ್ಗಳಲ್ಲಿ ಸೀನಿಯರ್ಸ್ ಈ ರೀತಿಯಾದಂತಹ ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇದ್ದಾರೆ, ಬೆಂಗಳೂರಿನ ಹಲವು ಕಾಲೇಜ್ಗಳು ಈ ತರ ನಡೀತಾ ಇದೆ ಅನ್ನುವಂಥದ್ದನ್ನ ವಿದ್ಯಾರ್ಥಿಗಳು ಹೇಳ್ತಾರೆ. ಆ ಮೂಲಕವಾಗಿ ನಾವು ಕೆಲವು ಬಾತ್ಮೀದಾರರು ಅಂದ್ರೆ ಇಲಾಖೆಯಲ್ಲಿ ಬಾತ್ಮೀದಾರರು ಅಂತಾರೆ, ನಾವು ಅದನ್ನ ಸೋರ್ಸ್ ಅಂತೀವಿ, ಅವರ ಹಂತವಾಗಿ ನಾವು ಹೋಗಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ನಡೆಯುವಂತಹ ಆ ಡ್ರಗ್ ಅಂಡ್ ಗಾಂಜಾ ಚೈನ್ ಲಿಂಕ್ ಏನಿರುತ್ತೆ ಅದನ್ನ ಕಟ್ ಮಾಡಿ ಅದನ್ನ ಭೇದಿಸಿ ಅಲ್ಲಿಗೆ ಹೋಗಿ ಕೆಲವು ಸಾಕ್ಷ್ಯಾಧಾರಗಳನ್ನ ತರುವಂತ ಕೆಲಸವನ್ನು ಮಾಡ್ತೀವಿ. ಮುಖ್ಯವಾಗಿ ಫ್ರಾಕ್ಷನ್ ಆಫ್ ಸೆಕೆಂಡ್ ನಲ್ಲಿ ಒಂದು ಗಾಂಜಾ ಸರಬರಾಜಾಗುತ್ತೆ. ಅಂದ್ರೆ ಬಾಂಗ್ ಚಾಕ್ಲೇಟ್ ಏನಿದೆ, ಈ ಬಾಂಗ್ ಚಾಕ್ಲೇಟ್ ನ ಕೇವಲ 4 ಸೆಕೆಂಡ್ಗಳಲ್ಲಿ ಅಂಗಡಿಯಿಂದ ತೆಗೆದು ಆತ ಕೊಡ್ತಾನೆ. ಮುಖ್ಯವಾಗಿ ಆತ ಮೊದಲಿಗೆ ಫೋನ್ಗಳನ್ನ ಚೆಕ್ ಮಾಡುವಂತ ಕೆಲಸವನ್ನ ಮಾಡ್ತಾನೆ. ಏನಾದ್ರೂ ಬೇರೆ ರೀತಿಯಂತ ಕ್ಯಾಮೆರಾಗಳು ಶರ್ಟ್ ನಲ್ಲಿ ಇದಾವ ಅನ್ನುವಂಥದ್ದನ್ನ ಕೂಡ ಅವರು ಚೆಕ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಅಲ್ಲಿ ನಾವು ಚಾಕಚಕ್ಯತೆಯಿಂದ ಬೇರೆ ರೀತಿಯಾಗಿ ಅಂದ್ರೆ 2 ಮೊಬೈಲ್ ನ ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಒಂದು ಮೊಬೈಲ್ ನ ಕೊಟ್ಟು ಆ ಬಳಿಕ ಮತ್ತೊಂದು ಮೊಬೈಲ್ ನಿಂದ ನಾವು ಬೇಗನೆ ಆ ಒಂದು ದೃಶ್ಯವನ್ನು ಸೆರೆ ಹಿಡಿಯುವಂತ ಕೆಲಸವನ್ನ ಮಾಡ್ತೀವಿ. ಪ್ರಮುಖವಾಗಿ ನಮ್ಮ ಟೀಮ್ ಇದರಲ್ಲಿ ತುಂಬಾ ಕೆಲಸವನ್ನ ಮಾಡಿರುವಂತದ್ದು. ಛಾಯಾಗ್ರಾಹಕರಾಗಿರುವಂತದ್ದು ಧನುಷ್, ಮಂಜುನಾಥ್ ಪಾವಗಡ್, ಶಿವಣ್ಣ ಇವರೆಲ್ಲರೂ ಕೂಡ ಸಾಥ್ ನೀಡಿರುವಂತದ್ದು. ಪ್ರತಿ ಒಂದು ಪಾನ್ ಶಾಪ್ ಗಳಿಗೆ ನಾವು 2 ತಿಂಗಳಿಂದ ಭೇಟಿ ಕೊಟ್ಟಿರ್ತೀವಿ. ಈ ಒಂದು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಿರ್ತೀವಿ. ಹೋದಂತ ಪ್ರತಿ ಪಾನ್ ಶಾಪ್ ಗಳಲ್ಲೂ ಕೂಡ ಇದು ಇಲ್ಲ ಅನ್ನುವಂತ ರೀತಿಯಲ್ಲಿ ಅವ್ರು ಹೇಳ್ತಾರೆ. ಕೆಲವೊಂದು ಅಂಗಡಿಗಳಲ್ಲಿ ಇದು ಖಾಲಿ ಆಗುತ್ತೆ, ಇದು ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅನ್ನುವಂತ ಮಾಹಿತಿಯನ್ನ ಅವ್ರು ಕೊಡ್ತಾರೆ. ಆದ್ರೆ ರೆಗ್ಯುಲರ್ ಕಸ್ಟಮರ್ ಗಳಿಗೆ ಅವರು ಆ ಬಾಂಗ್ ಚಾಕ್ಲೇಟ್ ಅನ್ನ ಕೊಡುವಂತದ್ದು, ವಿದ್ಯಾರ್ಥಿಗಳಿಗೆ ಅವ್ರನ್ನ ಕೊಡುವಂತದ್ದು. ಇದರ ಬೆಲೆ ಎಷ್ಟು ಅಂತ ಕೇಳಿದ್ರೆ ಕೇವಲ 100 ರೂಪಾಯಿ. ಆದ್ರೆ ಅದಕ್ಕೆ ಕಮಿಷನ್ ಸಿಗುತ್ತೆ. ನೇರವಾಗಿ ವಿದ್ಯಾರ್ಥಿಗಳಿಗೆ ದುಡ್ಡಿನ ಆಸೆಯನ್ನ ತೋರಿಸಿ ಅವರಿಗೆ ಪೆಡ್ಲಿಂಗ್ ಮಾಡುವಂತಹ ಚಟವನ್ನ ಕಳಿಸಿರುವಂತದ್ದು. ಇದು ಉತ್ತರ ಭಾರತದಿಂದ ರಫ್ತಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ನಮಗೆ ಸೋರ್ಸ್ ನಿಂದ ಬಂದಂತಹ ಮಾಹಿತಿ. ಆ ಮುಖಾಂತರ ಕೆಲವು ದೃಶ್ಯಗಳನ್ನ ಕೂಡ ನಾವು ಪಡೆದುಕೊಳ್ತೀವಿ. ಇಲ್ಲಿ ದುರಂತಕಾರಿ ವಿಷಯ ಏನಪ್ಪಾ ಅಂತಂದ್ರೆ ಇದನ್ನ ಲಸ್ಸಿ ಜ್ಯೂಸ್ ಮುಖಾಂತರವಾಗಿ ಅವರು ಸೇವನೆ ಮಾಡ್ತಾರೆ. ಅಂದ್ರೆ ಬಾಂಗ್ ಚಾಕ್ಲೇಟ್ ತಿಂದ ಬಳಿಕ ಆ ಜ್ಯೂಸ್ ನ ಸೇವನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಇದು ಪ್ರಮುಖ ರೆಸಾರ್ಟ್ ಗಳಲ್ಲಿ, ಪಬ್ ಗಳಲ್ಲಿ